ನಮಸ್ಕಾರ, ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕ್ರೀಡಾ ಲೋಕದ ಅತ್ಯಂತ ರೋಮಾಂಚಕ ಹಾಗೂ ಪ್ರತಿಷ್ಠಿತ ಹಬ್ಬ ಫಿಫಾ ವಿಶ್ವಕಪ್ 2026 ಇವತ್ತಿನಿಂದ ಅಧಿಕೃತವಾಗಿ ಆರಂಭವಾಗ್ತಾ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ಬಲಿಷ್ಠ ರಾಷ್ಟ್ರಗಳಾದ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಜಂಟಿಯಾಗಿ ಈ ಜಾಗತಿಕ ಫುಟ್ಬಾಲ್ ಮಹಾಸಮರವನ್ನ ಆಯೋಜಿಸ್ತಾ ಇದೆ. ಇದುವರೆಗೂ ಕೇವಲ 32 ತಂಡಗಳು ಮಾತ್ರ ಭಾಗವಹಿಸ್ತಾ ಇದ್ದ ವಿಶ್ವಕಪ್ನಲ್ಲಿ ಈ ಬಾರಿ ದಾಖಲೆಯ 48 ರಾಷ್ಟ್ರಗಳು ಕಣಕ್ಕೆ ಇಳಿತಾ ಇದ್ದು ಪಂದ್ಯಗಳ ರೋಮಾಂಚನ ದುಪ್ಪಟ್ಟಾಗಲಿದೆ. ಒಟ್ಟು 39 ದಿನಗಳ ಕಾಲ ನಡೆಯಲಿರುವ ಈ ಟೂರ್ನಿಯಲ್ಲಿ 104 ಪಂದ್ಯಗಳು ಜರುಗಲಿದ್ದು ಜುಲೈ 19ರಂದು ನ್ಯೂ ಜೆರ್ಸಿಯಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಅಂದ್ರೆ ಅವತ್ತು ಫೈನಲ್ ಪಂದ್ಯ ನಡೆಯುತ್ತೆ. ಆದ್ರೆ ಕ್ರೀಡಾಭಿಮಾನಿಗಳಲ್ಲಿ ಈ ಬಾರಿಯ ವಿಶ್ವಕಪ್ ಜೂನ್ 11ಕ್ಕೆ ಶುರುವಾಗ್ತದಾ ಅಥವಾ ಜೂನ್ 12ಕ್ಕೆ ಅನ್ನುವಂತಹ ಒಂದು ಸಣ್ಣ ಗೊಂದಲ ಆಯಿತು. ಅದಕ್ಕೆ ಮುಖ್ಯ ಕಾರಣ ಉತ್ತರ ಅಮೆರಿಕ ಮತ್ತು ಭಾರತದ ನಡುವಿನ ಭೌಗೋಳಿಕ ಸಮಯದ ವ್ಯತ್ಯಾಸ. ಅತಿಥೇಯ ದೇಶವಾದಂತಹ ಮೆಕ್ಸಿಕೋದಲ್ಲಿ ಪಂದ್ಯಾವಳಿಯು ಗುರುವಾರ ಜೂನ್ 11ರಂದು ಆರಂಭವಾಗಲಿದ್ರು. ಅಂದ್ರೆ ಇವತ್ತು ಆರಂಭ ಆಗ್ತಾ ಇದ್ರು. ಮೆಕ್ಸಿಕೋ ನಗರವು ಭಾರತಕ್ಕಿಂತ 11.5 ಗಂಟೆಗಳಷ್ಟು ಹಿಂದೆ ಇರೋದ್ರಿಂದ ಭಾರತದ ಕ್ರೀಡಾ ಪ್ರೇಮಿಗಳಿಗೆ ಈ ಪಂದ್ಯ ಶುಕ್ರವಾರ ಅಂದ್ರೆ ಜೂನ್ 12ರ ಮುಂಜಾನೆ 12:30ಕ್ಕೆ ನೇರ ಪ್ರಸಾರ ಆಗಲಿದೆ. ಮೆಕ್ಸಿಕೋದ ಐತಿಹಾಸಿಕ ಅಜ್ಟೆಕಾ ಕ್ರೀಡಾಂಗಣದಲ್ಲಿ ಅದ್ಧೂರಿ ಉದ್ಘಾಟನಾ ಸಮಾರಂಭದ ಬೆನ್ನಲ್ಲೇ ಅತಿಥೇಯ ಮೆಕ್ಸಿಕೋ ಮತ್ತು ಸೌತ್ ಆಫ್ರಿಕಾ ಮುಖಾಮುಖಿಯಾಗಲಿದೆ. ಆದರೆ ಕ್ರೀಡಾಕೂಟ ಆರಂಭವಾಗುವ ಬೆನ್ನಲ್ಲೇ ಫಿಫಾ ವಿಶ್ವಕಪ್ ಬಾರಿ ಒಂದು ವಿವಾದದ ಸುಳಿಗೆ ಸಿಲುಕಿದೆ. ಖ್ಯಾತ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಹಾಗೂ ಅವರ ಅರ್ಜೆಂಟೀನಾ ಸಹ ಆಟಗಾರರ ಪಾಸ್ಪೋರ್ಟ್ ಮಾಹಿತಿಗಳು ಸಾರ್ವಜನಿಕವಾಗಿ ಸೋರಿಕೆಯಾಗಿದೆಯಂತೆ. ಭದ್ರತಾ ಪ್ರಮಾದದಿಂದಾಗಿ ಮೆಸ್ಸಿ ಸೇರಿದಂತೆ ಇಡೀ ಅರ್ಜೆಂಟೀನಾ ತಂಡದ ಆಟಗಾರರ ಪಾಸ್ಪೋರ್ಟ್ ವಿವರಗಳು ಐಸ್ಲೆಂಡ್ ವಿರುದ್ಧ ನಡೆದ ವಿಶ್ವಕಪ್ ಅಭ್ಯಾಸ ಪಂದ್ಯದ ವೇಳೆ ಲೀಕ್ ಆಗಿದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಈ ಮಹಾ ಪ್ರಮಾದಕ್ಕೆ ಕಾರಣ ಆಯೋಜಕರ ಬೇಜವಾಬ್ದಾರಿತನ. ಸಾಮಾನ್ಯವಾಗಿ ಮಾಧ್ಯಮಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಧಿಕೃತ ಟೀಮ್ ಶಿಪ್ ಬಿಡುಗಡೆ ಮಾಡುವ ಮುನ್ನ ಪಾಸ್ಪೋರ್ಟ್ ಸಂಖ್ಯೆಗಳನ್ನ ಮಬ್ಬುಗೊಳಿಸಲಾಗುತ್ತೆ, ಅಂದ್ರೆ ಬ್ಲರ್ ಮಾಡಲಾಗುತ್ತೆ. ಆದ್ರೆ ಅಲಬಾಮಾದ್ನ ಜೋರ್ಡನ್ ಹೇರ್ ಸ್ಟೇಡಿಯಂನಲ್ಲಿ ಯಾವುದೇ ಮರೆಮಾಚುವಿಕೆ ಇಲ್ಲದೆ ಈ ಸಂಖ್ಯೆಗಳನ್ನ ನೇರವಾಗಿ ಪ್ರಕಟಿಸಲಾಗಿತ್ತು. ವಿಶೇಷ ಅಂತ ಹೇಳಿದ್ರೆ ಎದುರಾಳಿ ಐಸ್ಲೆಂಡ್ ಆಟಗಾರರು ತಮ್ಮ ಪಾಸ್ಪೋರ್ಟ್ ಸಂಖ್ಯೆಗಳನ್ನ ಸಲ್ಲಿಸದ ಕಾರಣ ಅವರು ಇಲ್ಲಿ ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಈ ಸಂಬಂಧ ಅರ್ಜೆಂಟೀನಾ ಫುಟ್ಬಾಲ್ ಫೆಡರೇಷನ್ ಮತ್ತು ಫಿಫಾ ತೀವ್ರ ಆಕ್ರೋಶ ಹೊರಹಾಕಿದ್ದು ವಿವರಣೆಯನ್ನ ಕೂಡ ಕೋರಿದೆ. ವಿವಾದಗಳು ಇಷ್ಟಕ್ಕೆ ನಿಂತಿಲ್ಲ ನೋಡಿ. ಇದಕ್ಕೂ ಮುನ್ನ ಅಮೆರಿಕದ ವಿಮಾನ ನಿಲ್ದಾಣದಲ್ಲಿ ಸೆನೆಗಲ್ ದೇಶದ ಆಟಗಾರರನ್ನ ನಡೆಸಿಕೊಂಡಂತಹ ರೀತಿ ಜಾಗತಿಕ ಮಟ್ಟದಲ್ಲಿ ತೀವ್ರ ಆಕ್ಷೇಪಕ್ಕೂ ಕೂಡ ಗುರಿಯಾಗಿದೆ. ಸ್ಯಾಡಿಯೋ ಮಾನೆ ಮತ್ತು ಕಲಿಡು ಕುಲಿಬಲಿಯಂತಹ ಜಗತ್ ಪ್ರಸಿದ್ಧ ದಿಗ್ಗಜರು ಹೊಂದಿರುವಂತಹ ಒಂದು ಸೆನೆಗಲ್ ತಂಡವನ್ನ ವಿಮಾನ ನಿಲ್ದಾಣದಲ್ಲಿ ಅತ್ಯಂತ ತೀವ್ರ ಹಾಗೂ ಕಠಿಣ ಭದ್ರತಾ ತಪಾಸಣೆಗೆ ಒಳಪಡಿಸಲಾಗಿತ್ತು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಕ್ರೀಡಾಭಿಮಾನಿಗಳು ಆಯೋಜಕರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಯುರೋಪ್ನ ಸ್ಪೇನ್ನಂತಹ ಬಲಾಢ್ಯ ಬಿಳಿ ಚರ್ಮದ ತಂಡಗಳಿಗೆ ಯಾವುದೇ ಕಠಿಣ ತಪಾಸಣೆ ಮಾಡದ ಅಮೆರಿಕ ಭದ್ರತಾ ಮಂಡಳಿ ಆಫ್ರಿಕನ್ ದೇಶದ ಸೆನೆಗಲ್ ಆಟಗಾರರನ್ನ ಮಾತ್ರ ಈ ರೀತಿ ಸತಾಯಿಸಿದ್ದು ವರ್ಣಭೇದ ನೀತಿಯೇ ಅಂತ ಹೇಳಿ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಒಂದೆಡೆ ಮೈದಾನದಲ್ಲಿ ಫುಟ್ಬಾಲ್ ಹಬ್ಬದ ರೋಮಾಂಚನ ಆರಂಭವಾಗ್ತಾ ಇದ್ರೆ ಇನ್ನೊಂದ್ ಕಡೆ ಭದ್ರತಾ ಲೋಪ ಮತ್ತು ತಾರತಮ್ಯದ ವಿವಾದಗಳು ಟೂರ್ನಿಯ ರಂಗನ್ನ ಕೊಂಚ ಕಸಿದುಕೊಂಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.